ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಾವು ನಿನ್ನೆ ದಿನ ಈ ಶ್ಲೋಕದಲ್ಲಿ ಮೊದಲನೆಯ ಹೆಸರಾದಂತಹ ಅತುಲಃ ಅಂತ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಅತುಲಃ ಅಂತ ಹೇಳಿದರೆ ಭಗವಂತನಿಗೆ ಸಮಾನನಾದವನು ಯಾರೂ ಇಲ್ಲ. ಅದಕ್ಕೆ ಅನೇಕ ರೀತಿಯಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಅತುಲ ನಾಮದಿಂದ ಹೇಳ್ತಾ ಇದ್ದಾರೆ. ತುಲ್ಯ ಶೂನ್ಯ ಅಂತ ಮಹಾಶಾಲಿನ ಶ್ರುತಿಯಲ್ಲಿ, ಭಾಗವತದ ಶ್ರುತಿಗೀತೆಯಲ್ಲಿ ಶೂನ್ಯತುಲ ಅಂತ ಹೇಳಿ, ಮತ್ತು ಭಗವಂತನಿಗೆ ಸದೃಶನಾದವನು ಅಂದರೆ ಸಮಾನನಾದವನು ಯಾರೂ ಇಲ್ಲ ಅಂತ ಶ್ವೇತಾಶ್ವತರೋಪನಿಷತ್ತು ಹೇಳ್ತಾ ಇದೆ. ಇನ್ನು ಇವತ್ತು ಕೈವಲ್ಯಂ ತಸ್ಯ ವೈ ಧರ್ಮ ಭಾಗವತ ಹೇಳ್ತಾ ಇದೆ. ಅಯಮೇವ ಕೇವಲಮೇತಾದೃಶೋ ನಾನ್ಯಃ ಇತ್ಯನನ್ಯ ಸದೃಶತ್ವಂ ಸರ್ವವಿಲಕ್ಷಣತ್ವಂಚ ಹಿ ಕೈವಲ್ಯಂ ನಾಮ ತಸ್ಯ ಧರ್ಮ. ಕೈವಲ್ಯ ಎಂಥ ಕೈವಲ್ಯ? ಅಸದೃಶತ್ವರೂಪವಾದ ಕೈವಲ್ಯ. ಅಂದರೆ ಅದಕ್ಕೆ ಸಮಾನವಾದಂತಹ ಕೈವಲ್ಯ ಇನ್ನೊಂದು ಇಲ್ಲ. ಅಂದರೆ ಅಸದೃಶತ್ವರೂಪವಾದಂತಹ ಕೈವಲ್ಯವು ಭಗವಂತನ ಧರ್ಮ ಎಂಬುದು ಪ್ರಸಿದ್ಧವಾಗಿದೆ ಎಂದು ಭಾಗವತ ತಿಳಿಸ್ತಾ ಇದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕೈವಲ್ಯಂ ತಸ್ಯ ವೈ ಧರ್ಮ ಅಯಮೇವ ಕೇವಲಂ ಏತಾದೃಶೋ ನ ಅನ್ಯಃ ಇತಿ ಅನನ್ಯ ಸದೃಶತ್ವಂ ಸರ್ವವಿಲಕ್ಷಣತ್ವಂಚ ಹಿ ಕೈವಲ್ಯಂ ನಾಮ ತಸ್ಯ ಧರ್ಮ. ಮೋಕ್ಷ ಕೈವಲ್ಯ, ಆ ಕೈವಲ್ಯ ಕೊಡತಕ್ಕವನು ಯಾರು ಅಂದರೆ ಭಗವಂತ ಒಬ್ಬನೇ. ಜಗತ್ತಿನಲ್ಲಿ ನಮಗೆ ಸ್ವಸ್ವರೂಪಾನಂದಾನುಭವ ರೂಪವಾದಂತಹ ಮೋಕ್ಷ ಎಂಬುದನ್ನು ಕೊಡತಕ್ಕವನು ಭಗವಂತ ಒಬ್ಬನೇ, ಇನ್ನು ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಶಾಸ್ತ್ರ. ಆ ಕೈವಲ್ಯವನ್ನು, ಮೋಕ್ಷವನ್ನು ಭಗವಂತ ಒಬ್ಬನೇ ಕೊಡತಕ್ಕವನು, ಮೋಕ್ಷಪ್ರದಾತ. ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಕೊಡತಕ್ಕವರು. ಅಂದರೆ ವಾಯುದೇವರು ಕೊಡತಕ್ಕವರು ಅಂತ ಹೇಳಿದರೆ ವಾಯುದೇವರು ರೆಕಮೆಂಡ್ ಮಾಡ್ತಾರಷ್ಟೆ. ಆ ವಾಯುದೇವರಿಗೆ ಆ ಒಂದು ಪವರ್ ಅನುಗ್ರಹ ಮಾಡಿದ್ದಾನೆ ಭಗವಂತ. ಹೀಗಿರುವಾಗ ಆ ಮೋಕ್ಷಕ್ಕೆ ಸದೃಶವಾದದ್ದು ಇನ್ಯಾವುದೂ ಇಲ್ಲ. ಅಂತಹ ಅಸದೃಶ ರೂಪವಾಗಿರುವ ಕೈವಲ್ಯ, ಮೋಕ್ಷ ಭಗವಂತನ ಧರ್ಮವೇ ಆಗಿದೆ. ಅಂಥದ್ದು ಇನ್ನೊಂದು ಕೇವಲಂ ಏತಾದೃಶೋ ನ ಅನ್ಯಃ, ಈ ಮೋಕ್ಷಕ್ಕೆ ಸಮಾನವಾದದ್ದು ಅಂಥದ್ದು ಇನ್ನೊಂದು ಇಲ್ಲ. ಅದು ಎಂಥದ್ದು? ಸರ್ವವಿಲಕ್ಷಣ ಇತಿ ಅನನ್ಯ ಸದೃಶತ್ವಂ, ಸದೃಶತ್ವ ಇಲ್ಲದೇ ಇರೋದಾಗಿ, ಸರ್ವವಿಲಕ್ಷಣತ್ವಂಚ ಎಲ್ಲ ರೀತಿಯಾಗಿ ವಿಲಕ್ಷಣವಾಗಿರುತ್ತೆ ಆ ಕೈವಲ್ಯ. ಅಂತಹ ಕೈವಲ್ಯ ಎಂಬುದು ಭಗವಂತನ ಧರ್ಮವಾಗಿ ಇದೆ. ಆದ ಕಾರಣ ಅವನಿಗೆ ಅತುಲಃ ಅಂತ ಹೆಸರು. ಇನ್ನು ಭಾಗವತ ಹೇಳ್ತಾ ಇದೆ, ಏಕಮೇವಾದ್ವಿತೀಯಂ ತದ್ಧ ಛಾಂದೋಗ್ಯೋಪನಿಷತ್ತು. ಛಾಂದೋಗ್ಯೋಪನಿಷತ್ ಭಾಷ್ಯ, ಸಮೇ ದ್ವಿತೀಯ ಶಬ್ದ ಸ್ಯಾದದ್ವಿತೀಯೋ ಅಸಮತ್ವತಃ
ಛಾಂದೋಗ್ಯೋಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಸಾಮಸಂಹಿತ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭಾಗವತದಲ್ಲಿ ವದಂತಿ ತತ್ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮಹಾಮೀಮಾಂಸಾ ಗ್ರಂಥವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಸೋ ಅದ್ವಯ ಪುರುಷಸ್ತಸ್ಮಾನ್ನ ಸಮೋನಾಧಿಕೋ ಹ್ಯತಃ. ಇನ್ನು ಭಾಗವತ ತದ್ಬ್ರಹ್ಮ ತದ್ಧೇತುರನನ್ಯದೇಕಂ. ಭಾಗವತ ತಾತ್ಪರ್ಯ ನಿರ್ಣಯ ಅನನ್ಯ ಸದೃಶಾಭಾವಾತ್. ಇನ್ನು ಬೃಹದಾರಣ್ಯಕ ಉಪನಿಷತ್ತು ಕಥಮ ಏಕೋ ದೇವ ಇತಿ ಪ್ರಾಣಃ ಇತಿ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಏಕ ಇತ್ಯುಚ್ಯತೆ ನಿತ್ಯಂ ಯಸ್ಮಾನ್ನ ಅನ್ಯತಸ್ತಥಾವಿಧ ಮಹಾಮೀಮಾಂಸ ಗ್ರಂಥ ವಾಕ್ಯ. ಈ ಭಗವಂತ ಅಸದೃಶನು, ಅತುಲನು ಅಂದರೆ ಸರ್ವೋತ್ತಮನು, ಅವನಿಗೆ ಸದೃಶನಾದವನು ಯಾರೂ ಇಲ್ಲ ಅಂತ ಈ ರೀತಿಯಾಗಿ ಅದಕ್ಕೆ ಪರ್ಯಾಯ ಪದಗಳನ್ನು ಅನೇಕ ಕೊಡ್ತಾ ಇದ್ದಾರೆ. ನಮಗೆ ಭಗವಂತನಿಗೆ ಸದೃಶನಾದವನು ಮತ್ತೊಬ್ಬನಿಲ್ಲ, ಆದ ಕಾರಣ ಭಗವಂತನನ್ನು ಕೇವಲ ಅಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಆಚಾರ್ಯರು ಹೇಳ್ತಾರೆ. ನಾವು ಕೂಡ ಹೇಳ್ತಾ ಇರ್ತೇವೆ ಕೇವಲ. ಕೇವಲ ಅಂದರೆ ಅದೊಂದೇ, ಇನ್ನು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಅಂತ. ಆದ ಕಾರಣ ತಂತ್ರಸಾರ ಸಂಗ್ರಹ ಭಗವಂತನನ್ನು ಕೇವಲ ಅಂತ ಕರೀತಾ ಇದೆ. ಇನ್ನು ಅಸದೃಶತ್ವ ರೂಪವಾದಂತಹ ಕೈವಲ್ಯ ಅವನ ಧರ್ಮ ಎಂಬುದು ನಮಗೆ ಭಾಗವತ ಹೇಳ್ತಾ ಇದೆ. ಇನ್ನು ಭಗವಂತನಿಗೆ ಸದೃಶನಾದ ಮತ್ತೊಬ್ಬನು ಇಲ್ಲದೇ ಇರೋದರಿಂದ ಶಾಸ್ತ್ರದಲ್ಲಿ ಅವನನ್ನು ಅದ್ವಿತೀಯ ಅಂತ ಕರೀತಾ ಇದ್ದಾರೆ. ಅದ್ವಿತೀಯ, ದ್ವಿತೀಯ ಅಂದರೆ ಎರಡನೆಯದು, ಅದ್ವಿತೀಯ ಅಂದರೆ ಎರಡನೆಯದು ಇಲ್ಲದೇ ಇರುವವನು. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿ ಏನು ಮಹಾವಾಕ್ಯಗಳು ವೇದಗಳಲ್ಲಿದೆ, ಆ 5 ಮಹಾವಾಕ್ಯಗಳಲ್ಲಿ ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬುದು ಕೂಡ ಒಂದು. ಅದ್ವಿತೀಯ ಶಬ್ದನೇ ನಮಗೆ ತಿಳಿಸ್ತಾ ಇದೆ. ನಾವು ಶಬ್ದಗಳು ಬಳಸ್ತೇವೆ, ಆದರೆ ಅದರ ಅರ್ಥ ತಿಳ್ಕೊಳ್ಳದೆ ಬಳಸ್ತೇವೆ. ದ್ವಿತೀಯ ಅಂದರೆ ಸೆಕೆಂಡ್ ಒನ್, ಅದ್ವಿತೀಯ ಅಂದರೆ ಎರಡನೆಯದು ಇಲ್ಲದೇ ಇರುವಂಥದ್ದು. ಅಂದರೆ ಭಗವಂತ ಸರ್ವೋತ್ತಮ, ಏಕಮೇವ, ಅವನೊಬ್ಬನೇ, ಅವನಿಗೆ ಆದವರಾಗಲಿ ಅವನಕ್ಕಿಂತ ಹೆಚ್ಚಿನವರಾಗಲಿ ಇನ್ನೊಬ್ಬನು ಇಲ್ಲ. ಇನ್ನು ಹೆಚ್ಚಿನವನಂತೂ ಸಮಾನನಾದವನೇ ಇಲ್ಲ ಅಂತ ಅಂದಮೇಲೆ ಹೆಚ್ಚಿನವನು ಎಂಬುದು ಅಧಿಕನಾದವನು ಎಂಬುದು ದೂರತೋಪಾಸ್ತ. ಅದ್ವಿತೀಯ ಅಂತಂದರೆ ಎರಡನೆಯದು ಇಲ್ಲದೇ ಇರುವವನು, ಅಂದರೆ ಸರ್ವೋತ್ತಮನಾಗಿ ಅವನೊಬ್ಬನೇ ಇದ್ದಾನೆ, ಇನ್ನೊಬ್ಬನು ಇಲ್ಲ. ಆದ ಕಾರಣ ಅವನ ಅದ್ವಿತೀಯ ಅಂತ ಕರೆಯಲ್ಪಡ್ತಾನೆ. ಮತ್ತು ಅದ್ವಯ, ದ್ವಯ ಅಂದರೆ ಎರಡು, ಅದ್ವಯ ಅಂದರೆ ಎರಡು ಇಲ್ಲದೇ ಎರಡನೆಯದು ಇಲ್ಲದೇ ಇದ್ದಿದ್ದು. ಅಂದರೆ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ಅತುಲನಾಮ ಪ್ರತಿಪಾದನೆ ಮಾಡ್ತಾ ಇದ್ದರೆ ಅದಕ್ಕೆ ಪರ್ಯಾಯ ಪದಗಳಾಗಿ ಅತುಲ ಶಬ್ದದ ಅರ್ಥವನ್ನೇ ತಿಳಿಸುವಂತಹ ಅನೇಕ ಪರ್ಯಾಯ ಪದಗಳನ್ನು ಇಲ್ಲಿ ನಮಗೆ ಪ್ರಮಾಣಗಳಲ್ಲಿ ತೋರಿಸ್ತಾ ಇದ್ದಾರೆ ವೇದಗಳು, ಭಾಗವತ, ಅನೇಕ ಗ್ರಂಥಗಳಲ್ಲಿ. ಅದ್ವಯ ಅಂದರೆ ಎರಡನೆಯದು, ಇಲ್ಲದೇ ಇದ್ದಿದ್ದು. ಇನ್ನು ಅನನ್ಯ, ಅನ್ಯ ಅಂದರೆ ಎರಡನೆಯದು, ಅನನ್ಯ ಅಂದರೆ ಇನ್ನೊಂದು ಇಲ್ಲದೇ ಇರುವುದು. ಅದಕ್ಕೆ ಅವನಿಗೆ ಅನನ್ಯಾಧಿಪತಿ ಅಂತ. ಅವನು ಎಲ್ಲರಿಗೂ ಅಧಿಪತಿಯಾಗಿದ್ದಾನೆ, ಆದರೆ ಅವನಿಗೆ ಇನ್ನೊಬ್ಬನ ಮೇಲೆ ಅಧಿಪತಿ ಇಲ್ಲದೇ ಇರುವವನು ಅಂದರೆ ಅನನ್ಯಾಧಿಪತಿ. ಅವನೇ ಅಧಿಪತಿ, ಅವನು ಬಿಟ್ಟು ಇನ್ನೊಬ್ಬ ಅಧಿಪತಿ ಇಲ್ಲದೇ ಇರುವವನು, ಅದಕ್ಕೆ ಅವನಿಗೆ ಅನನ್ಯ ಅಂತ ಹೆಸರು. ಇನ್ನು ಏಕ ಅಂತ ಕರೀತಾ ಇದ್ದಾರೆ. ಹೌದು, ಏಕಃ ಇತ್ಯುಚ್ಯತೆ ನಿತ್ಯಂ ಯಸ್ಮಾನ್ನ ಅನ್ಯತಾ ಅನ್ಯಸ್ತಥಾವಿಧಃ. ಬೃಹದಾರಣ್ಯಕೋಪನಿಷತ್ತು ಕಥಮ ಏಕೋ ದೇವ ಇತಿ ಪ್ರಾಣಃ ಇತಿ ಅಂತ ಹೇಳಿದರೆ ಆಚಾರ್ಯರು ಅದರ ಬೃಹದಾರಣ್ಯ ಉಪನಿಷತ್ ಭಾಷ್ಯದಲ್ಲಿ ಏಕಃ ಅಂತ ಹೇಳಿದರೆ ನಿತ್ಯವು ಅವನಿಂದ ಇನ್ನೊಬ್ಬನು
ಅವನಂತವನು ಇನ್ನೊಬ್ಬನು ಇಲ್ಲದೇ ಇರುವವನು ಅಂತ ಮಹಾಮೀಮಾಂಸಾ ಗ್ರಂಥದ ವಾಕ್ಯವನ್ನು ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅತುಲಃ ಎಂಬುವಂತಹ ಭಗವಂತನ ನಾಮ ಮುಖ್ಯತಃ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆ ಸರ್ವೋತ್ತಮ ಅವನೊಬ್ಬನೇ, ಇಬ್ಬರು ಸರ್ವೋತ್ತಮರು ಇರಲಿಕ್ಕಾಗೋದೇ ಇಲ್ಲ. ಸರ್ವ ಉತ್ತಮ, ಎಲ್ಲರಕ್ಕಿಂತ ಉತ್ತಮನು. ಆ ಎಲ್ಲರಕ್ಕಿಂತ ಉತ್ತಮನಾದವನು ಒಬ್ಬನಿರ್ತಾನೆ ಹೊರತು ಇಬ್ಬರಿದ್ದರೆ ಸರ್ವೋತ್ತಮರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಜೀವೋತ್ತಮರು, ಬ್ರಹ್ಮ ಜೀವೋತ್ತಮರು, ವಾಯುದೇವರು ಜೀವೋತ್ತಮರೇ, ಇಬ್ಬರು ಸಮಾನ ಕಕ್ಷ್ಯ. ಆದರೆ ಬ್ರಹ್ಮದೇವರು ಪದವಿ ದೃಷ್ಟಿಯ ಬ್ರಹ್ಮ ಪದವಿಯಲ್ಲಿ ಇರುವ ದೃಷ್ಟಿಯ ಕಿಂಚಿತ್ ಸುಮ್ಮನೆ ಅಧಿಕರಷ್ಟೇ. ಆದರೂ ಅಲ್ಲಿ ಕೂಡ ಬ್ರಹ್ಮದೇವರಿಗೆ ಅವತಾರಗಳಿಲ್ಲ. ಆದ ಕಾರಣ ಬ್ರಹ್ಮದೇವರು ವಾಯುದೇವರು ಇಬ್ಬರೂ ಜೀವೋತ್ತಮರಾದರೂ ಕೂಡ ಬ್ರಹ್ಮದೇವರಿಗೆ ಅವತಾರವಿಲ್ಲದ ಕಾರಣ ಭಗವಂತ ವಾಯುದೇವರನ್ನೇ ಆಜ್ಞೆ ಮಾಡಿದ್ದಾನೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳಿ ಭಗವಂತನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಹನುಮ ಭೀಮ ಮಧ್ವರಾಗಿ ತ್ರೇತದ್ವಾಪರ ಕಲಿಯುಗಗಳಲ್ಲಿ ಕ್ರಮವಾಗಿ ಹನುಮ ಭೀಮ ಮಧ್ವರಾಗಿ ಅವತಾರ ಮಾಡಿ ಕ್ರಮವಾಗಿ ರಾಮ ಕೃಷ್ಣ ವೇದವ್ಯಾಸರ ಸೇವೆಯನ್ನು ಅನಿತರಸಾಧಾರಣವಾಗಿ ಮಾಡಿದ್ದಾರೆ. ಆದರೆ ಜೀವೋತ್ತಮರು ಇಬ್ಬರು ಇದ್ದಂತೆ ಸರ್ವೋತ್ತಮರು ಇಬ್ಬರು ಇರಲಿಕ್ಕೆ ಸಾಧ್ಯವಿಲ್ಲ. ಶಬ್ದವೇ ಹೇಳುತ್ತೆ ಸರ್ವರಕ್ಕಿಂತ ಉತ್ತಮನು. ಆದ ಕಾರಣ ಅವನೊಬ್ಬನೇ. ಅದಕ್ಕೆ ಏಕಮೇವ, ಅದ್ವಿತೀಯ, ಅದ್ವಯ, ಏಕ, ಶೂನ್ಯತುಲ, ತುಲಶೂನ್ಯ ಅಂತ ಅತುಲ ನಾಮದ ಅತುಲ ಶಬ್ದದ ಅರ್ಥವನ್ನು ತಿಳಿಸುವಂತಹ ಅನೇಕ ಪದಗಳಿಂದ ಅನೇಕ ಗ್ರಂಥಗಳ ವಾಕ್ಯಗಳಿಂದ ಅತುಲನಾಮದ ಅರ್ಥವನ್ನು ಅತುಲನಾಮದ ಒಂದು ಸಾರ್ಥಕ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಂಥಕರ್ತೃಗಳು. ಇನ್ನು ಬ್ರಹ್ಮಸೂತ್ರ ಭಾಷ್ಯ. ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ನ ಚ ಆನಂದಾದಿತ್ವಾಲ್ಲೋಕ ಆನಂದಾದಿವತು ಅಥೋ ಅಲೌಕಿಕತ್ವಾತ್ ಪರಮೇವ ಬ್ರಹ್ಮಾನಂದಾದಿಕಂ ಅಂತ ಹೇಳ್ತಾ ಇದ್ದಾರೆ. ಇದರ ಮುಂದೆ ಹೇಳುವಾಗ ನಿಮಗೆ ಇಲ್ಲಿ ಭಗವಂತನ ಒಂದು ಸರ್ವೋತ್ತಮನಾಗಿದ್ದಾನೆ, ಅವನು ಲೋಕವಿಲಕ್ಷಣನಾಗಿದ್ದಾನೆ. ಆದ ಕಾರಣ ಲೋಕವಿಲಕ್ಷಣನಾಗಿ ಎಲ್ಲರಕ್ಕಿಂತ ಉತ್ತಮನಾಗಿದ್ದಾನೆ ಅಂತ ಅನೇಕ ಪ್ರಮಾಣಗಳಿಂದ ಹೇಳ್ತಾ ಬರ್ತಾರೆ. ಈ ಅತುಲನಾಮಕ್ಕೆ ಬೇಕಾದಷ್ಟು ಎಷ್ಟು ಪ್ರಮಾಣಗಳೆಲ್ಲನ್ನ ಒಂದು 60-70 ಒಂದು ನಮಗೆ ಎಷ್ಟು ಪ್ರಮಾಣಗಳು ಅಂದರೆ 19, 27, 34, 35 ಪ್ರಮಾಣಗಳಿಂದ ವಿಸ್ತಾರವಾಗಿ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನ ಒಂದು ಸರ್ವೋತ್ತಮತ್ವದ ವಿಷಯದಲ್ಲಿ ವಾಯುದೇವರಿಗಿರೋಷ್ಟು ದೃಢತ್ವ, ವಾಯುದೇವರಿಗೆ ಇರುವ ನಿಶ್ಚಯ ಜ್ಞಾನ ಇನ್ನು ಯಾರಿಗೂ ಇಲ್ಲ. ಅದಕ್ಕೆ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿ ರಾಮಾವತಾರದಲ್ಲಿ ರಾಮನ ಸೇವೆ ಮಾಡಿ ರಾಮನಿಗೆ ಸಮಾನವಾದ ದೈವ ಇನ್ನೊಬ್ಬನು ಇಲ್ಲ ಅಂಥೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದಾನೆ. ಎಷ್ಟು ಘೋಷಣೆ ಅಂದರೆ ಭಗವಂತನ ಒಂದು ಸರ್ವೋತ್ತಮತ್ವದ ವಿಷಯದಲ್ಲಿ ನಮಗೆ ನಿಶ್ಚಯ ಜ್ಞಾನ ಇರಬೇಕು, ಸಂಶಯ ಇರಬಾರದು. ಕನ್ವಿಕ್ಷನ್ ಅಂತೇವಲ್ಲ, ಆ ಕನ್ವಿಕ್ಷನ್ ಅದು ವಾಯುದೇವರಲ್ಲಿ, ವಾಯುದೇವರ ಅವತಾರವಾದ ಹನುಮ ಭೀಮ ಮಧ್ವಾವತಾರಗಳಲ್ಲಿ ನಾವು ನೋಡ್ತೇವೆ. ಇದು ನಿಮಗೆ ತೆಲುಗಿನಲ್ಲಿ ಒಂದು ಪದ್ಯ ಇದೆ, ಆದರೆ ಎಲ್ಲ ಸಂಸ್ಕೃತ ಶಬ್ದಗಳೇ, ಅಲ್ಲಲ್ಲಿ ಕಂಜಂಕ್ಷನ್ಸ್ ವಿಭಕ್ತಿಗಳು ಮಾತ್ರ ತೆಲುಗುದು ಬರುತ್ತಷ್ಟೇ. ಹೇಳ್ತಾರೆ, ಹನುಮಂತ ನನ್ನ ರಾಮನಿಗೆ ಸಮಾನವಾದ ದೈವ ಇಲ್ಲ ಅಂತ ನಾನು ಹೇಗೆ ಘೋಷಣೆ ಮಾಡ್ತೇನೆ ಅಂದರೆ ಆ ಹೇಳುವುದರಲ್ಲೇ ಹನುಮಂತನಿಗೆ ತನ್ನ ಸ್ವಾಮಿ ರಾಮ ಸರ್ವೋತ್ತಮ ಎಂಬುವಂತಹ ಒಂದು ದೃಢ ನಿಶ್ಚಯ ಎಷ್ಟಿರುತ್ತೆ.
ಅದೇ ಆಚಾರ್ಯ ಹೇಳ್ತಾರೆ, ಭಕ್ತಿ ಹೇಗಿರಬೇಕು ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಅಂತೇಳಿ, ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕವಾಗಿ ಸುದೃಢವಾಗಿ ಸರ್ವತೋಧಿಕವಾಗಿರಬೇಕು. ಅದೇ ಹೇಳ್ತಾನೆ ಹನುಮಂತ, ಭಂಡನ ಭೀಮುಡು ಆರ್ತ ಜನಬಾಂಧವುಡು ಉಜ್ವಲ ಬಾಣ ತೂಣ ಕೋದಂಡ ಕಳಾ ಪ್ರಚಂಡ ಹುಜತಾಂಡವ ಕೀರ್ತಿಕಿನ್ ರಾಮಮೂರ್ತಿಕಿನ್ ರೆಂಡವ ಸಾಟಿದೈವಮಿಕ ಲೇಡನುಚುನ್ ಗಡಗಟ್ಟಿ ಭೇರಿಕಾ ದಾಂಡದ ದಾಂಡ ದಾಂಡ ನಿನದಂಬು ಲಜಾಂಡಮುನಿಂಡ ಮತ್ತ ವೇದಂಡಮುನೆಕ್ಕಿ ಚಾಟೆದನ್. ಈ ಭಂಡನ ಭೀಮುಡು ಅಂತೇಳಿ ಇವೆಲ್ಲ ರಾಮಚಂದ್ರನಿಗೆ ವಿಶೇಷಗಳು. ಇಂತಹ ರಾಮಮೂರ್ತಿಕಿನ್, ಇಂತಹ ನನ್ನ ರಾಮದೇವರಿಗೆ ರೆಂಡವ ಸಾಟಿದೈವಮು ಈಕ ಲೇಡನುಚುನ್, ಇಂತಹ ನನ್ನ ರಾಮದೇವರಿಗೆ ಸಮಾನವಾದ ಇನ್ನೊಬ್ಬ ದೈವ ಇಲ್ಲ ಎಂದು ಮತ್ತ ವೇದಂಡಮುನೆಕ್ಕಿ ಮದಿಸಿದಂತಹ ದೊಡ್ಡ ಆನೆಯ ಮೇಲೆ ಹತ್ತಿ ಆನೆಯ ಕುಂಭಸ್ಥಳದ ಮೇಲೆ ನಗಾರಿ ಇಟ್ಟು ನನ್ನ ಸ್ವಾಮಿಗೆ ಸಮಾನವಾದ ದೈವ ಇನ್ನೊಬ್ಬನು ಇಲ್ಲ ಅಂತ ನಿನಾದವನ್ನು ಮಾಡುತ್ತಾ ನಗಾರಿ ಬಾರಿಸುತ್ತಾ ಹೇಳಿದರೆ ಆ ಹರಿ ಸರ್ವೋತ್ತಮತ್ವ ನಿನಾದ ಅಜಾಂಡಮುನಿಂಡ ಈ ಬ್ರಹ್ಮಾಂಡವೆಲ್ಲ ತುಂಬುವಂತೆ ಚಾಟಿ ಚೆಪ್ಪೆದ ನಾನು ಘೋಷಣೆ ಮಾಡ್ತೇನೆ, ಸಾರುತ್ತೇನೆ ಅಂತ ಹೇಳ್ತಾರೆ. ಅದು ಭಗವಂತನ ಒಂದು ಸರ್ವೋತ್ತಮತ್ವ. ಅದಕ್ಕೆ ಅತುಲನಾಮಕ್ಕೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಪ್ರಮಾಣಗಳಿಂದ. ಮೊಟ್ಟ ಮೊದಲು ನಮಗೆ ಬರಬೇಕಾದ ಜ್ಞಾನ ಭಗವಂತನ ಒಂದು ಸರ್ವೋತ್ತಮತ್ವ ಜ್ಞಾನದಲ್ಲಿ ನಿಶ್ಚಯತ್ವ ಬರಬೇಕು, ದೃಢತ್ವ ಬರಬೇಕು, ಕನ್ವಿಕ್ಷನ್ ಬರಬೇಕು. ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಭಗವಂತ ವಿಲಕ್ಷಣ, ಲೋಕ ವಿಲಕ್ಷಣನಾಗಿದ್ದಾನೆ. ಯಾಕೆ? ಅವನು ಪ್ರಕೃತಿ ಸಂಬಂಧವಿಲ್ಲದೆ ಅಪ್ರಾಕೃತನಾಗಿರೋದರಿಂದ ಲೋಕ ವಿಲಕ್ಷಣನಾಗಿದ್ದಾನೆ. ಹಾಗೆ ಅವನ ಆನಂದಾದಿ ಗುಣಗಳೂ ಕೂಡ ಲೋಕ ವಿಲಕ್ಷಣವಾಗಿದೆ. ಅತಃ ಅಲೌಕಿಕತ್ವಾತ್ ಪರಮೇವ ಬ್ರಹ್ಮಾನಂದಾದಿಕಂ ಅಂತ ಆಚಾರ್ಯ ಹೇಳ್ತಾರೆ. ಭಗವಂತನಿಗೂ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದವಿಲ್ಲ, ಅಭೇದವಿದೆ. ಅದರನ್ನೇ ಹೇಳ್ತಾ ಇದ್ದಾರೆ. ಭಗವಂತ ಹೇಗೆ ವಿಲಕ್ಷಣನೋ ಅವನ ಆನಂದಾದಿ ಅನಂತ ಗುಣಗಳು ಲೋಕವಿಲಕ್ಷಣವಾಗಿದೆ, ಅಲೌಕಿಕವಾಗಿದೆ, ಅಪ್ರಾಕೃತವಾಗಿದೆ. ಆದ್ದರಿಂದ ಅದಕ್ಕೆ ಉಪಮಾ ಯೋ ಅಮುಚ್ಯತ ಋಗ್ವೇದ ಹೇಳ್ತಾ ಇದೆ. ಉಪಮಾಯಾಮ್ ಉಪಮಾ ವಿಷಯೇ ಅಮುಚ್ಯತತ್ಯಕ್ತೋ ಭವತು ನಿರುಪಮಃ ಇತ್ಯರ್ಥಃ. ಅವನಿಗೆ ಲೋಕವಿಲಕ್ಷಣನಾಗಿದ್ದಾನೆ. ಆ ಲೋಕವಿಲಕ್ಷಣನಾದ ಭಗವಂತನಿಗೂ ಭಗವಂತನ ಗುಣಗಳಿಗೂ ಸಾದೃಶ್ಯವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಅಂಥವನು ಇನ್ನೊಬ್ಬನಿದ್ದರೆ ಅವನು ಇವನಂತೆ ಇದ್ದಾನೆ, ಇವನು ಅವನಂತೆ ಇದ್ದಾನೆ ಅಂತೇಳಿ ನಾವು ಸಾದೃಶ್ಯವನ್ನು ಉಪಮಾನವನ್ನು ಕೊಡಬಹುದು. ಆದರೆ ಅಂಥವನು ಇಲ್ಲ. ಆದ ಕಾರಣ ಯಾವುದೇ ಅಂಶದಲ್ಲೂ ಭಗವಂತನ ಗುಣಗಳಾಗಲಿ ರೂಪಗಾಗಲಿ ಯಾವುದೇ ಆಗಲಿ ಭಗವಂತನ ಯಾವ ವಿಷಯದಲ್ಲೂ ಅಂಶದಲ್ಲೂ ಲೌಕಿಕವಾದ ಒಂದು ವಸ್ತುಗಳಿಗೆ ಉಪಮಾನ ಕೊಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ ಕಾರಣ ಅವನನ್ನು ಋಗ್ವೇದ ಏನು ಹೇಳ್ತಾ ಇದೆ? ನಿರುಪಮನು ಅಂತ ಅವನನ್ನು ಅಲ್ಪಾಕ್ಷರಗಳಿಂದ ಹೇಳ್ತಾ ಇದೆ. ಉಪಮ ಅಂದರೆ ಅದಕ್ಕೆ ಅಷ್ಟೇ ಸಮಾನವಾಗಿರುವವನು. ನಿರುಪಮನು ಸಮಾನನಾದ ಇನ್ನೊಂದು ಇಲ್ಲದೇ ಇರುವವನು. ಅದೇ ನಿರುಪಮಾನ. ಉಪಮಾನ ಕೊಡುವುದಕ್ಕೆ ಯಾವುದೂ ಇಲ್ಲದೇ ಇರುವವನು ನಿರುಪಮನು. ಹೀಗೆ ನಿರುಪಮನು ಅಂತ ಅಲ್ಪಾಕ್ಷರಗಳಿಂದ ಋಗ್ವೇದ ತಿಳಿಸಿದಾಗ ಅವನು ನಿರುಪಮನು, ಉಪಮಾನಗಳು ಕೊಡಲಿಕ್ಕೆ ಇಲ್ಲದೇ ಇರುವಂಥವನು ಎಂಬುವ ವಿಷಯದಲ್ಲಿ ಅನೇಕ ಅಕ್ಷರಗಳನ್ನು ಬಳಸಿ ಸಂದೇಶವನ್ನು ಕೊಟ್ಟಿದೆ ಅಂತ ಆಚಾರ್ಯರು ನಮಗೆ ಹೇಳ್ತಾ ಇದ್ದಾರೆ. ಎಲ್ಲಿ? ಅಲ್ಪಾಕ್ಷರೇಣ ಶಕ್ಯೇಪಿ ವಕ್ತುಂ ಬಹ್ವಕ್ಷರಂ ಯದಿ ಉಕ್ತಸ್ಯಾಧಿಕ್ಯಮೇವ ಅತ್ರ ನಿಷೇಧೇ ಅಶೇಷತೋ ಭವೇತ್. ಶಬ್ದ ನಿರ್ಣಯದಲ್ಲಿ ನಮಗೆ ಈ ರೀತಿ ಹೇಳ್ತಾ ಇದ್ದಾರೆ. ಏನು?
ಅಲ್ಪಾಕ್ಷರಗಳಿಂದ ಹೇಳುವುದಕ್ಕೆ ಸಾಧ್ಯವಾದರೂ ನಮಗೆ ಅರ್ಥವಾಗಬೇಕು ಅಂದರೆ ಅನೇಕಾಕ್ಷರಗಳನ್ನು ಬಳಸಿ ಭಗವಂತನು ನಿರುಪಮನು ಅಂತ ಹೇಳಿ. ಇದು ನಮಗೆ ಸೂತ್ರಗಳು ಅಂತ ಹೇಳಿದರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಅನವತ ಹಾಗೆ ಸೂತ್ರ ಅಂತ ಹೇಳಿದರೆ ಅಲ್ಪಾಕ್ಷರಗಳಿಂದ ಅನಲ್ಪಾರ್ಥವನ್ನು ಕೊಡತಕ್ಕಂಥದ್ದು ಮತ್ತು ದೋಷರಹಿತವಾದದ್ದು, ಅನವಸರ ಅಕ್ಷರಗಳನ್ನು ಇಲ್ಲದೇ ಇರುವಂಥದ್ದು ಅಂತ ಅರ್ಥ. ಆದರೆ ಸೂತ್ರಗಳು ಹಾಗೆ ಹೇಳ್ತಾ ಇದೆ, ಆದರೆ ಅದು ನಮಗೆ ಅರ್ಥವಾಗ್ತಾ ಇಲ್ಲ. ಆದ ಕಾರಣ ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ 4 ವ್ಯಾಖ್ಯಾನ ಬರೆದರು. ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅಂತೇಳಿ. ಅದೂ ನಮಗೆ ಅರ್ಥ ಆಗಲಿಲ್ಲ. ಆಮೇಲೆ ಜಯತೀರ್ಥರು ಭಾಷ್ಯಕ್ಕೆ ತತ್ವಪ್ರಕಾಶಿಕ ಬರೆದರು, ಅನುವ್ಯಾಖ್ಯಾನಕ್ಕೆ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಬರೆದರು, ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾ ಬರೆದರು. ಅದೂ ನಮಗೆ ಅರ್ಥ ಆಗಲಿಲ್ಲ. ಆಮೇಲೆ ಅದಕ್ಕೆ ರಾಯರು, ವಾದಿರಾಜರು ಇವರೆಲ್ಲರೂ ಕೂಡ ಮತ್ತು ಸುಧಾಗೆ ತತ್ವಪ್ರಕಾಶಕಕ್ಕೆ ವ್ಯಾಖ್ಯಾನಗಳು ಬರಿತಾ ಬಂದರು. ಹಾಗೆ ಅಲ್ಪಾಕ್ಷರಗಳಿಂದ ಹೇಳುವುದಕ್ಕೆ ಸಾಧ್ಯವಾದರೂ ಕೂಡ ಅನೇಕ ಅಕ್ಷರಗಳು ಬಳಸಿ ಹೇಳಿ ಭಗವಂತನ ಒಂದು ಸರ್ವೋತ್ತಮತ್ವವನ್ನು ನಾವು ಪ್ರತಿಪಾದನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಏನು ಹೇಳ್ತಾರೆ, ತದಪಿ ಪಾಕಶಾಸನ ವಿಕ್ರಮ ಇತ್ಯಾದಿವತು ಪ್ರತ್ಯಾಯನಾರ್ಥಮೇವ ಅಂತ ಹೇಳ್ತಾರೆ. ಹೀಗಿದ್ದರೂ ಶಾಸ್ತ್ರದಲ್ಲಿ ಭಗವಂತನಿಗೆ, ಅವನ ಗುಣಗಳಿಗೆ ಲೌಕಿಕ ವ್ಯಕ್ತಿಗಳ ಮತ್ತು ಪದಾರ್ಥಗಳ ಸಾದೃಶ್ಯವನ್ನು ಹೇಳ್ತಾ ಇದೆ. ಶಾಸ್ತ್ರ ಅಲ್ಲಲ್ಲಿ ಹೇಳ್ತಾನೇ ಇದೆ. ಹಾಗೆ ಲೌಕಿಕ ವ್ಯಕ್ತಿ ವಸ್ತುಗಳಿಗೂ ಭಗವಂತನ, ಅವನ ಗುಣಗಳ ಸಾದೃಶ್ಯವನ್ನು ಶಾಸ್ತ್ರ ಹೇಳ್ತಾ ಇದೆ. ಇದು ಯಾಕೆ? ಭಗವಂತನಿಗೆ ಸಮಾನನಾದವನು, ಸದೃಶನಾದವನು, ಸದೃಶವಾದ ಭಗವಂತನ ಗುಣಗಳಿಗೆ ಸದೃಶವಾದ ಗುಣಗಳು ಇಲ್ಲದೇ ಇದ್ದಲ್ಲಿ ಶಾಸ್ತ್ರ ಅಲ್ಲಲ್ಲಿ ಹೇಳ್ತಾ ಇದೆ, ಅವನಿಗೆ ಲೌಕಿಕ ವ್ಯಕ್ತಿಗಳನ್ನು ಹೋಲಿಸಿ ಹೇಳ್ತಾ ಇದ್ದಾರೆ. ಮತ್ತು ಅವನ ಗುಣಗಳಿಗೂ ಲೌಕಿಕ ಗುಣಗಳನ್ನು ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಲೌಕಿಕ ವಸ್ತುಗಳಿಗೂ ಭಗವಂತನ ಗುಣಗಳ ಸಾದೃಶ್ಯ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಸಾಮಾನ್ಯ ಜನಕ್ಕೆ ಭಗವಂತನ ತತ್ವ ಅರ್ಥವಾಗುವುದಕ್ಕೆ, ಪರಿಚಯ ಮಾಡುವುದಕ್ಕೆ ಅಷ್ಟೇ ಮಾತ್ರ ಹೇಳ್ತಾ ಇದ್ದಾರೆ ಹೊರತು ಭಗವಂತನಿಗೆ ಯಾವ ರೀತಿ, ಅದು ಮುಂದೆ ಹೇಳ್ತಾರೆ, ಆ ಸಾದೃಶ್ಯ, ಉಪಮಾನ, ನೀಚೋಪಮಾನ ಅಂತೆಲ್ಲ ಮುಂದೆ ಬರುತ್ತೆ, ಮುಂದಿನ ಪ್ರಮಾಣಗಳಲ್ಲಿ ವಾಕ್ಯಗಳಲ್ಲಿ ಹೇಳ್ತಾರೆ. ಇಲ್ಲಿ ಹೌದು, ಭಗವಂತನ ಲೋಕ ವಿಲಕ್ಷಣ ಹಾಗೆ ನಾವೆಲ್ಲ ಹೇಳ್ತಾ ಇದ್ದರೆ ನಮಗೆ ಅರ್ಥ ಆಗೋದಿಲ್ಲ. ಬರೇ ಒಂದು ಮಾತಲ್ಲಿ ಭಗವಂತ ಅಪ್ರಾಕೃತ, ಅಸದೃಶ ಅಂತ ಹೇಳಿಬಿಟ್ರೆ ಅವನು ಹೇಗೆ ಅಂತ ಅರ್ಥವಾಗಬೇಕಾಗಿದ್ದರೆ ನಮಗೆ ಕಾಮೆಂಟ್ರಿ ಬೇಕಾಗತ್ತೆ, ವಿಸ್ತಾರವಾಗಿ ಬಿಡಿಸಿ ಹೇಳಬೇಕಾಗಿ ಬರುತ್ತೆ. ಉದಾಹರಣೆಗೆ ನಾವು ಕ್ರಿಕೆಟ್ ನೋಡ್ತಾ ಇರ್ತೇವೆ. ಕ್ರಿಕೆಟಲ್ಲಿ ನಮಗೂ ಗೊತ್ತು ಯಾವುದು ಸಿಕ್ಸರು, ಯಾವುದು ಬೌಂಡರಿ, ಯಾವುದು ಔಟು, ಯಾವುದು ಸ್ಪಿನ್ನ, ಫಾಸ್ಟ್ ಬೌಲಿಂಗ, ಕವರ್ ಡ್ರೈವ್, ಇವೆಲ್ಲ ನಮಗೂ ಗೊತ್ತಿದೆ. ಆದರೂ ಕ್ರಿಕೆಟ್ ಮ್ಯಾಚ್ ನಾವು ನೋಡ್ತಾ ಇದ್ದರೂ ಕೂಡ, ನಮಗೆ ತಿಳಿದಿದ್ದರೂ ಕೂಡ, ನಮಗೆ ಇನ್ನಿಷ್ಟು ಚೆನ್ನಾಗಿ ಅರ್ಥವಾಗುವುದಕ್ಕೆ ಅಲ್ಲಿ ಕಾಮೆಂಟ್ರಿ ಬಾಕ್ಸಲ್ಲಿ ಕೂತು ಹೇಗೆ ಕಾಮೆಂಟೇಟರು ತಿಳಿದನ್ನು ಬಿಡಿಸಿ ಇನ್ನೂ ನಮಗೆ ಚೆನ್ನಾಗಿ ಅರ್ಥವಾಗುವಂತೆ ಹೇಗೆ ಹೇಳ್ತಾನೋ ಹಾಗೆ ಇಲ್ಲಿ ಭಗವಂತನ ಒಂದು ವಿಷಯಗಳು ನಮಗೆ ಅರ್ಥವಾಗಬೇಕಾಗಿದ್ದರೆ, ಇವಾಗ ಉದಾಹರಣೆಗೆ ರಾಮಚಂದ್ರ, ರಾಮನ ಮುಖ ಹೇಗಿದೆ? ಚಂದ್ರನಂತೆ ಇದೆ. ರಾಮನೆಲ್ಲಿ, ಚಂದ್ರನೆಲ್ಲಿ? ರಾಮನಿಗೂ ಚಂದ್ರನಿಗೂ ಸಾಧ್ಯವೇ ಇಲ್ಲ. ರಾಮನ ಸೌಂದರ್ಯದ ಮುಂದೆ ಚಂದ್ರ ಯಾವುದಕ್ಕೂ ಸಾಟಿಯಲ್ಲ, ಸಮಾನವಲ್ಲ. ಆದರೆ ರಾಮನ ಮುಖ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅರ್ಥ ಆಗೋದಕ್ಕಾಗಿ ನೀಚೋಪಮಾನ, ರಾಮನ ಮುಖ ಚಂದ್ರನಂತೆ ಇದೆ. ಚಂದ್ರನಂತೆ ಇದೆ ಅಂದರೆ ಬೆಳ್ಳಗೆ ರೌಂಡಾಗಿ ಪಿಂಗಾಣಿ ಪ್ಲೇಟ್ ಅಂತೆ ಇದಂತಲ್ಲ ಅರ್ಥ. ಚಂದ್ರನನ್ನು ನೋಡಿದರೆ ನಮಗೆ ಎಷ್ಟು ಆಹ್ಲಾದ ಉಂಟಾಗುತ್ತೆ, ಮನಸ್ಸಿಗೆ ಒಂದು ಸಂತೋಷವಾಗತ್ತೆ. ಹಾಗೆ ರಾಮನ ಮುಖ ನೋಡಿದಾಗ ನಮಗೂ ಅಷ್ಟು ಆಹ್ಲಾದ ಉಂಟಾಗತ್ತೆ.
ರಾಮನ ಸೌಂದರ್ಯ ಅಂಥದ್ದು. ಆದ ಕಾರಣ ಈ ರಾಮನ ಒಂದು ಅಲ್ಲಿ ಏನು ನೀಚೋಪಮಾನ ಅಷ್ಟೇ, ಚಂದ್ರನಿಗೆ ಸಮಾನ ಅಂತಲ್ಲ ರಾಮ, ನಮಗೆ ಅರ್ಥ ಆಗುವುದಕ್ಕಾಗಿ ಹಾಗೆ ಹೇಳಿದ್ದಾರೆ. ಹಾಗೆ ಲೌಕಿಕ ವ್ಯಕ್ತಿಗಳಿಗೂ ಕೂಡ ಯಾರನ್ನಾದರೂ ಒಬ್ಬರನ್ನ ಹೇಳಬೇಕು, ಅವ್ರ ಗುಣಗಳನ್ನು ನಾವು ಹೇಳಬೇಕು ಅಂದರೆ ಇವನು ಒಳ್ಳೆ ಕರ್ಣನಂತೆ ಇದ್ದಾನೆ, ಇವನು ದಾನಕರ್ಣ ಅಂತ ಹೇಳ್ತೇವೆ. ಕರ್ಣೆಯಲ್ಲಿ ನಾವೆಲ್ಲಿ ಕರ್ಣ ಮಹಾನುಭಾವ ದೇವತೆ, ಆದರೆ ಕರ್ಣನಿಗೆ ಹೋಲಿಸ್ತಾರೆ. ಅಂದರೆ ಅರ್ಥ ಏನು, ಇವನು ಆ ಮನುಷ್ಯನ ಒಂದು ದೊಡ್ಡಸ್ತಿಗೆ ದೊಡ್ಡ ಗುಣವನ್ನು ನಮಗೆ ತಿಳಿಯುವುದಕ್ಕಾಗಿ ಕರ್ಣನ ಜೊತೆ. ಹಾಗೆ ಭಗವಂತನ ಅಲೌಕಿಕವಾದ ಭಗವಂತನ ಗುಣಗಳ ಅವನ ಒಂದು ವಿಷಯವು ನಮಗೆ ಅರ್ಥವಾಗುವುದಕ್ಕಾಗಿ ಅಲ್ಲಲ್ಲಿ ಶಾಸ್ತ್ರದಲ್ಲಿ ಲೌಕಿಕ ವಸ್ತುಗಳ ಸಾದೃಶ್ಯವನ್ನು ಕೊಟ್ಟು ಅರ್ಥವಾಗುವುದಕ್ಕೆ ಮಾತ್ರ ಅಷ್ಟೇ ಹೊರತು ಅಷ್ಟು ಮಾತ್ರದಿಂದ ಭಗವಂತನಿಗೆ ಯಾರ್ಯಾರು ಉಪಮಾನಗಳು ಕೊಟ್ಟಿರ್ತಾರೋ ಅವೆಲ್ಲವೂ ಅವರ ಭಗವಂತನ ಸಮಾನ ಅಂತ ತಿಳಿದುಕೊಳ್ಳಬಾರದು. ಇನ್ನು ಊರ್ಣನಾಭ್ಯಾದಿಕೋ ವಿಷ್ಣೋಸ್ತತೈವ ಚ ವಿಷ್ಣುರ್ಜೀವಸ್ಯ ದೃಷ್ಟಾಂತ ಊನ ಸಾಮ್ಯಾಧಿಕಾ ಕ್ರಮಾತ್. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮಪುರಾಣ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಅದೇ ಈಗಲೇ ನಾನು ಹೇಳಿದಂತೆ ಇಲ್ಲಿ ಭಗವಂತನ ಒಂದು ಸೃಷ್ಟಿ ಕಾರ್ಯವನ್ನು ಭಗವಂತ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳು ಮಾಡುವವನು ಅಂತ ನಾವು ಹೇಳುತ್ತೆ. ಅಲ್ಲಿ ನಮಗೆ ಅರ್ಥ ಆಗೋದಕ್ಕೆ ಅದೇ ಹೇಳ್ತೇವೆ, ಊರ್ಣನಾಭ್ಯಾಧಿಕೋ ವಿಷ್ಣುಸ್ತತೈವ ಚ ವಿಷ್ಣುರ್ಜೀವಸ್ಯ ದೃಷ್ಟಾಂತ ಊನ ಸಾಮ್ಯಾಧಿಕಾ ಕ್ರಮಾತ್. ಇವಾಗೆ ಈ ಊರ್ಣನಾಭಿ ಅಂತ ಹೇಳಿದ್ರೆ ಸ್ಪೈಡರ್ ಅಂದರೆ ಜೇಡರ ಹುಳ. ಈ ಭಗವಂತ ಹೇಗೆ ಮಾಡ್ತಾನೆ, ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಲಯ ಮಾಡ್ತಾನೆ ಅಂದರೆ ಅವನೇ ಅದರಲ್ಲಿ ನುಂಗಿಬಿಡ್ತಾನೆ. ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಊರ್ಣನಾಭಿ ಈ ಜೇಡರ ಹುಳ ಕೂಡ ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಜೇಡರ ಹುಳ ಆ ದಾರವನ್ನು ಉದ್ದಕ್ಕೆ ಬಿಡತ್ತೆ. ಎಲ್ಲರಿಗೂ ನೋಡಿರ್ತೀರ ಹಳೆಯ ಮನೆಗಳೊಳಗೆ. ಮತ್ತು ಆ ದಾರವನ್ನು ಅದೇ ಒಳಕ್ಕೆ ಸೆಳ್ಕೊಂಡ್ಬಿಡತ್ತೆ. ಹಾಗೆ ಈ ಊರ್ಣನಾಭಿ ಮೊದಲಾದವುಗಳ ದೃಷ್ಟಾಂತ ಭಗವಂತ ಈ ರೀತಿ ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ. ಭಗವಂತನ ಸೃಷ್ಟಿ ಕಾರ್ಯ ಹೀಗಿದೆ ಅಂತ ಹೇಳಿದರೆ, ಆ ಊರ್ಣನಾಭಿ ಜೇಡರ ಹುಳ ಸಣ್ಣ ಕ್ರಿಮಿ, ಅದು ಭಗವಂತನನ್ನು ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಅಂದರೆ ಅದು ಊನ ದೃಷ್ಟಾಂತ, ನೀಚೋಪಮಾನ. ಅಂದರೆ ಭಗವಂತನ ಒಂದು ಸೃಷ್ಟಿ ಕಾರ್ಯ ನಮಗೆ ಅರ್ಥವಾಗುವುದಕ್ಕೆ ಲೌಕಿಕವಾದ ಒಂದು ಜೇಡ ಹುಳವನ್ನು ಹೋಲಿಸಿ ಹೇಳ್ತಾ ಇದ್ದಾರೆ. ಹಾಗೆ ಜೀವರಿಗೆ ವಿಷ್ಣುವಿನ ದೃಷ್ಟಾಂತವನ್ನು ಕೊಡ್ತಾರೆ. ಹೇಳ್ತಾರೆ, ಇವನು ನಮಗೆ ದೇವರಂತೆ. ಯಾರಾದರೂ ನಮಗೆ ಕಷ್ಟಕಾಲದಲ್ಲಿ ಒಂದು ಸಹಾಯ ಮಾಡಿದರು, ಅಪ್ಪ ನೀನು ನಮ್ಮ ಪಾಲಿಗೆ ನೀನೇ ದೇವರು ಅಂತ ಹೇಳ್ತಾರೆ. ಆದರೆ ಏನೋ ನಿಜವಾಗ್ಲೂ ದೇವರು ಆಗಿಬಿಡ್ತಾನ ಅಂದರೆ ಆಗಲ್ಲ. ಇವನು ನಮ್ಮ ಒಂದು ಕೃತಜ್ಞತೆಯನ್ನು ತೋರಿಸಿಕೊಳ್ಳುವುದಕ್ಕೆ ನಾವೇನು ಮಾಡ್ತೀವಿ, ನಮಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದವನನ್ನು ಇವನೇ ದೇವರು ನನ್ನ ಪಾಲಿಗೆ ಅಂತ ಹೇಳಿದರೆ ಏನು ಅಲ್ಲ. ಅದು ಜೀವನಿಗೆ ಅತಿಶಯೋಕ್ತಿ, ಉತ್ಪ್ರೇಕ್ಷೆ. ಅದನ್ನೇ ಹೇಳ್ತಾರೆ, ಆ ದೃಷ್ಟಾಂತ ಅಧಿಕ ದೃಷ್ಟಾಂತವಾಗತ್ತೆ. ಹೀಗೆ ಭಗವಂತನ ತತ್ವ ಅರ್ಥವಾಗುವುದಕ್ಕಾಗಿ ಲೌಕಿಕ ಪದಾರ್ಥಗಳನ್ನು ದೃಷ್ಟಾಂತ ಕೊಟ್ಟರೆ ಅದು ನೀಚೋಪಮಾನವಾಗತ್ತೆ. ಜೀವಾತ್ಮರಿಗೆ ಭಗವಂತನ ದೃಷ್ಟಾಂತವನ್ನು ಕೊಟ್ಟರೆ ಜೀವನಿಗೆ ಅದು ಅಧಿಕ ದೃಷ್ಟಾಂತವಾಗತ್ತೆ, ಉತ್ಪ್ರೇಕ್ಷ, ಅತಿಶಯೋಕ್ತಿಯಾಗತ್ತೆ. ಹಾಗೆ ವಿಷ್ಣುವಿಗೆ ಅವನ ದೃಷ್ಟಾಂತವನ್ನೇ ಕೊಟ್ಟಿದ್ದಲ್ಲಿ ಆ ದೃಷ್ಟಾಂತವು ಸಾಮ್ಯ ದೃಷ್ಟಾಂತವಾಗತ್ತೆ. ಉದಾಹರಣೆಗೆ ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಭಗವಂತನ ಪಾದಗಳನ್ನು ವರ್ಣಿಸಬೇಕು. ಭಗವಂತನ ಪಾದ ಕಮಲದಂತೆ ಇದೆ, ಅದರಂತೆ ಇದರಂತೆ ಇದೆ ಅಂತ ಹೇಳಿದರೆ
ಎಲ್ಲವೂ ನೀಚೋಪಮಾನವಾಗುತ್ತೆ. ಆಗೇನು ಮಾಡಿದರು, ಭಗವಂತನ ಎಡಮಪಾದ ಬಲಪಾದದಂತೆ, ಬಲಪಾದ ಎಡಮಪಾದದಂತೆ ಇದೆ ಅಂಥೇಳಿ ಆ ರೀತಿಯಾಗಿ ಭಗವಂತನ ಪಾದಗಳನ್ನು ಭಗವಂತನ ಪಾದಗಳಿಗೆ ಅದು ಸಾಮ್ಯ ದೃಷ್ಟಾಂತ. ಈ ರೀತಿಯಾಗಿ ಭಗವಂತನ ವಿಷಯದಲ್ಲಿ ಊನ ದೃಷ್ಟಾಂತ ಅಥವಾ ಅಧಿಕ ದೃಷ್ಟಾಂತ ಇದ್ದರೂ ಇನ್ನು ಸಾಮ್ಯ ದೃಷ್ಟಾಂತ ಅಂತೂ ಸಾಧ್ಯವೇ ಇಲ್ಲ. ಭಗವಂತನ ಜೊತೆಗೆ ಸಮವಾದ ದೃಷ್ಟಾಂತ ವ್ಯಕ್ತಿಗಳಲ್ಲಿ ಪದಾರ್ಥಗಳಲ್ಲಿ ಕೊಡುವ ದೃಷ್ಟಾಂತವೇ ಇಲ್ಲ. ಆದ ಕಾರಣ ಭಗವಂತನಿಗೆ ಅತುಲಃ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತಿಗೆ ಮುಗಿಸಿ, ಇನ್ನೂ ಅನೇಕ ಪ್ರಮಾಣಗಳಿಂದ ಹೇಳ್ತಾರೆ, ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.